22 तारीख को गुलबर्गा बंद करने का किसान और कार्मिक संगठन मिलके यहाँ पे ऐलान कर रहे हैं। पूरे देश भर में तोर यहाँ का प्रमुख किसानों के हाथ में पैसा देने वाला क्रॉप है। उसका रेट 2 महीना पहले 12,000-13,000 रुपया प्रति कुंटल था। आज उसका रेट 7,550 रुपया सरकार खरीदी करने के लिए डिक्लेयर की है। यानी ये न्यायपूर्ण है क्या? जब ग्राहक को जाता है दुगने दाम में जाता है और किसानों को 50% से कम दाम में किसानों के पास से खरीदा जाता है। इसके लिए 22 तारीख को गुलबर्गा बंद करने का किसान और कार्मिक संगठन मिलके यहाँ पे ऐलान कर रहे हैं। तमाम गुलबर्गा के वासी को मैं विनंती करता हूँ, पूरे व्यापारियों को विनंती करता हूँ, वाहन चालकों को विनंती करता हूँ कि 22 तारीख को आप इस बंद को समर्थन दे के ये जो धर्मांध सरकार है, धर्मांधता फैलाकर किसानों का और मजदूरों का जो बड़े मार लूट मार कर रही है, पूरे देश के साधन संपत्ति बेच रही है, इस सरकार के खिलाफ में है। ये जताने के लिए आप इस बंद को साथ दीजिए। मैं मौला मुल्ला, ऑल इंडिया किसान सभा, कर्नाटक राज्य। एक तो अभी ठीक है, गवर्नमेंट ने 7,550 रुपये में रेट खरीदने का डिक्लेयर कर दिया है। हमारा कहना यह है कि भाई 1,500 रुपया सहाय धन बोल के केंद्र सरकार उसमें शामिल करें और राज्य सरकार 1,000 शामिल करके 10,000 प्रति कुंटल खरीदी करे फिल वक्त में। आइंदा चलकर 10,000 ये उसका एमएसपी बने। ये किसानों की प्रमुख मांग है। एमएसपी तय करो बोल के। आज 46वां दिन है, वहाँ पे दल्लेवाल बोल के हमारे साथी भूख हड़ताल बैठे हैं। केंद्र सरकार उसकी तरफ ध्यान नहीं दे रही है। पता नहीं मोदी जी बाहर देश में जाके क्या क्या करके क्या क्या बेच के आते हैं, देश का साधन सामग्री वो बेचने के लिए जाते हैं, देश को कुछ फायदा करने के लिए नहीं। यहाँ पे देश की हालत क्या है वो बताने का ज़्यादा क्या बोलते हैं उसको विस्तारित बोलने की जरूरत नहीं। वहाँ पे 46वां दिन है भूख हड़ताल बैठ के। उनका गलत है बोल के तो उठाओ एक, अगर उनका सही है बोले तो जो मांगे हैं वो डिमांड है उसको मान्य कर लो। सर, ये सारे संगठन मिलके जो है ना बंद कर रहे हैं या सिर्फ सारे संगठन किसान और कार्मिक संगठन, दलित संगठन मिलके बंद कर रहे हैं। 6 ಲಕ್ಷ ಹೆಕ್ಟೇರ್ ತೊಗರಿನಲ್ಲಿ 2 ಲಕ್ಷ ಹೆಕ್ಟೇರ್ ತೊಗರಿ ಒಣಗಿ ಹೋಗಿದೆ, ನೆಟೆ ರೋಗದಿಂದ ಒಣಗಿ ಹೋಗಿದೆ। ಎರಡನೇ ಪಾಯಿಂಟ್ ಏನಂದರೆ, ಈಗ ಹೋದ ವರ್ಷ 11,000-12,000 ತನಕ ತೊಗರಿ ಮಾರಿದ್ದೆ ಒಂದು ಕ್ವಿಂಟಲ್ಗೆ. ಈ ವರ್ಷ ಅದು 6,500 ತನಕ ಬಂದು ನಿಂತಿದೆ. ಅಂದರೆ ಆಲ್ಮೋಸ್ಟ್ ಒಂದು 50% ರೇಟ್ ಕಡಿಮೆ ಆಗಿದೆ. ಇದು ಎರಡರಿಂದಾಗಿ ಇವತ್ತು ಇಲ್ಲಿನ ರೈತರು ಎಂದೂ ಆಗಲಾರ್ದಂಥ ರೀತಿಯಲ್ಲಿ ಕಷ್ಟದಲ್ಲಿದ್ದಾರೆ. ಸೊ ಇದ್ರ ಬಗ್ಗೆ ರೈತ ಸಂಘಗಳು ಸಾಕಷ್ಟು ಹೋರಾಟಗಳು ಮಾಡ್ತಾಯಿದ್ದೇವೆ ಸುಮಾರು 2 ತಿಂಗಳಿಂದ. ಮೊನ್ನೆ CM ಬಂದಾಗ ಕೂಡ ಅರೆಸ್ಟ್ ಆಗಿ ಅದು ಅವ್ರಿಗೆ ಗಿರವ್ ಮಾಡ್ಲಿಕ್ಕೆ ಹೋಗಿ ಅದೆಲ್ಲ ಆಗಿ CM ಅವ್ರು ಹೇಳಿದ್ರು, ನಾನು ಅದೇನು ಬೆಳೆ ನಷ್ಟ ಕೊಡ್ತೀನಿ ಅಂತ ಹೇಳಿದ್ರು ಸ್ಟೇಜಿನ ಮೇಲೆ. ಅದು ಇಲ್ಲಿವರೆಗೂ ಅದು ಏನಾಗಿಲ್ಲ. ಏನಾಗಿದೆ ಅಂತಂದರೆ, ಈ ರಾಜ್ಯ ಸರ್ಕಾರ ಬರೀ ಮಾತು ಹೇಳ್ತದೆ, ಕೆಲಸ ಏನೂ ಮಾಡೋದಿಲ್ಲ, ರೈತರಿಗೆ ನೆರವಿಗೆ ಬರ್ತಾಯಿಲ್ಲ. ಎರಡನೇದಾಗಿ ಕೇಂದ್ರ ಸರ್ಕಾರ ಇಲ್ಲಿ ತೊಗರಿ ಸಾಕಷ್ಟಿದೆ, ನಮ್ಮಲ್ಲಿ ಬೆಳೀತಾ ಇದ್ದಾರೆ ರೈತರು, ತಿನ್ನಲಿಕ್ಕೆ ಇದೆ. ಅದನ್ನು ಬಿಟ್ಟು ಈ ಫಾರಿನ್ ಕಂಟ್ರಿಲಿಂದ ಸುಮಾರು ಲಕ್ಷಗಟ್ಟಲೆ ಮೆಟ್ರಿಕ್ ಟನ್ನು ತೊಗರಿ ಇವರು ತರಿಸಿದ್ದಾರೆ. ಅಲ್ಲಿ ಫಾರಿನ್ದಲ್ಲಿ ಮಾರಿಷಿಯಸ್ ಆಗಲಿ ಮೊಜಾಂಬಿಕ್ ಆಗಲಿ ಅಲ್ಲಿ ತೊಗರಿ ಬೆಳೀಲಿಕ್ಕೆ ಅವ್ರಿಗೆ ಭಾಳ ಖರ್ಚು ಕಡಿಮೆ ಇದೆ ಮತ್ತು ಅದು ಸಸ್ತಾ ಇದೆ ತೊಗರಿ, ಮತ್ತು ಅದು ಕ್ವಾಲಿಟಿ ಇಲ್ಲ ಅದು. ಅಂಥ ತೊಗರಿಯನ್ನು ಇಲ್ಲಿ ತಂದು ಮಾಡೋದ್ರಿಂದ ನಮ್ಮ ತೊಗರಿಗೆ ರೇಟ್ ಹೋಗಿದೆ. ಫಾರಿನ್ನಿಂದ ಯಾಕೆ ತರಿಸ್ಬೇಕು? ತರಿಸಿ ಅದು ಗ್ಲೋಬಲೈಸೇಷನ್ನಲ್ಲಿ ಗ್ಯಾಟ್ ಒಪ್ಪಂದದಲ್ಲಿ ಅವ್ರಿಗೆ ತರಲಿಕ್ಕೆ ಆಸ್ಪದ ಇದೆ ಬಿಸ್ನೆಸ್ಮೆನ್ಗೆ. ಆದರೆ ತರುವಾಗ ಸರ್ಕಾರದಲ್ಲಿ ಒಂದು ಅಧಿಕಾರ ಇದೆ, ಏನದ ಅಂದರೆ ಅದರ ಮೇಲೆ ಟ್ಯಾಕ್ಸ್ ಹಾಕಬೇಕು, ಇಂಪೋರ್ಟ್ ಡ್ಯೂಟಿ ಹಾಕಿ ರೇಟ್ ಹೆಚ್ಚಾಗುವಂಗೆ ಮಾಡಬೇಕಾದ್ರು. ಅಂದಾಗ ನಮ್ಮ ರೈತರಿಗೆ ನ್ಯಾಯ ಸಿಗ್ತದೆ. ಹೀಗಾಗಿ ಎರಡೂ ಸರ್ಕಾರಗಳು ಗ್ಯಾಟ್ ಒಪ್ಪಂದ ಆಗಲಿಕ್ಕೆ ಮನಮೋಹನ್ ಸಿಂಗು, ನರಸಿಂಹರಾವ್ ಗೌರ್ಮೆಂಟು ಅವ್ರು ಇದ್ದಾಗ ಆಗಿದೆ ಅದು ಒಪ್ಪಂದ. ಸೊ ಅವರು ಕಳ್ಳತನ ಮಾಡಿದ್ದಾರೆ, ನಮ್ಮ ದೇಶದ ರೈತರ ಸಂಘಟ ಧೋಖಾ ಮಾಡಿದ್ದಾರೆ. ಅದನ್ನೇ ಇವರು ಕೂಡ ಮುಂದುವರಿಸಿದ್ದಾರೆ BJPದವರು. ಹೀಗಾಗಿ ಇವತ್ತು ತೊಗರಿ ರೇಟು ಕಡಿಮೆ ಆಗಲಿಕ್ಕೆ ಫಾರಿನ್ನಿಂದ ಬಂದಂಥ ಏನು ಚೀಪ್ ಸಸ್ತಾ ತೊಗರಿ ಮತ್ತು ಸಬ್ ಸ್ಟ್ಯಾಂಡರ್ಡ್ ತೊಗರಿ ಬಂದಿದ್ದರಿಂದ ನಮ್ಮ ರೈತರಿಗೆ ಇದಕ್ಕೆ
ಬೆಲೆಗಳು ಸಿಗ್ತಾ ಇಲ್ಲ. ಸೊ ಈ ಎರಡು ಅಂಶಗಳಿಂದಾಗಿ ಕೇಂದ್ರ ಸರ್ಕಾರ ಇವತ್ತು NDA ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಅವ್ರು ಮಾಡಿದಂಥ ಏನು ಇದು ಕರ್ಮ ಇದೆ, ಪಾಪದಿಂದ ಇವತ್ತು ನಮ್ಮ ರೈತರು ಸಾಯ್ತಾ ಇದ್ದಾರೆ. ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು, ಮತ್ತು ಅವರಂತೂ ಬಾಯಿನೇ ತೆರೆದಿಲ್ಲ. ಕೇಂದ್ರ ಸರ್ಕಾರ BJP ಮೋದಿ ಅಂತೂ ಯಾವ ಲೋಕದಲ್ಲಿರ್ತಾನೋ ಏನು ಗೊತ್ತಿಲ್ಲ, ರೈತರ ಬಗ್ಗೆ ಮಾತೇ ಆಡೋದಿಲ್ಲ ಅವರು. ಈಗ 46 ದಿವಸ ದಲ್ಯಾವಾಲ್ ಅವರು ಉಪವಾಸ ಕುಂತಿದ್ದಾರೆ. ಇದು ಹರಿಯಾಣ ಬಾರ್ಡ್ರದಲ್ಲಿ, ಶಂಭು ಬಾರ್ಡ್ರದಲ್ಲಿ 46 ದಿವಸ ಆಯಿತು. ಆದರೂ ಕೂಡ ಅಲ್ಲಿ 15-20 ಕಿಲೋಮೀಟ್ರ್ ಇದೆ. ಅದನ್ನು ನರೇಂದ್ರ ಮೋದಿ ಮಾತಾಡ್ಲಿಕ್ಕೆ ಇಲ್ಲ. ಈ ಹಿನ್ನೆಲೆಯಲ್ಲಿ ರೈತರದ್ದು ಓವರಾಲಾಗಿ ಏನು ಕಷ್ಟ ಇದೆ, ಬದುಕೋದು ಕಷ್ಟ ಆಗಿದೆ. ಅದರ ಎಲ್ಲ MSP ಕೊಡ್ತಾ ಇಲ್ಲ MSP. ಹೀಗಾಗಿ ನಮಗೆ ಯಾವುದೇ ಒಂದು ಇವತ್ತು ಹಾದಿ ಇರಲಾರ್ದಕ್ಕೆ ಕೊನೆಯದಾಗಿ ಏನು ಹೇಳ್ತಾರೆ ಸರ್? ಇಲ್ಲಿನ ರೈತರು 22ನೇ ತಾರೀಕಿಗೆ ನಾವು ಗುಲ್ಬರ್ಗ ಬಂದು ಆಚರಣೆ ಮಾಡ್ತಾಯಿದ್ದೀವಿ. ಈ ಬಂದ್ಗೆ ಈ ರೈತರ ಸಮಸ್ಯೆ ಇದೆ, ರೈತರು ಸಾಯ್ತಾ ಇದ್ದಾರೆ. ಇದಕ್ಕೆ ಇಡೀ ಗುಲ್ಬರ್ಗ ಜಿಲ್ಲೆ ಜನ ಪಕ್ಷ ಮೆರೆತು, ಸಂಘಟನೆ ಮೆರೆತು ಇದಕ್ಕೆ 22ನೇ ತಾರೀಕಿನ ಬಂದು ಯಶಸ್ವಿಗೊಳಿಸ್ಬೇಕಂತೇಳಿ ನಾನು ಎಲ್ಲರೂ ಮನವಿ ಮಾಡ್ತಾಯಿದ್ದೀನಿ. ನಮ್ಮ ಹೆಸರು ಸರ್? MB ಸಜ್ಜನ್.